ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಕಲ್ಪನಾ. ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಶ್ರೀರಾಮನವಮಿಯ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ರಿಗೂ ಶ್ರೀರಾಮನ ಅನುಗ್ರಹ ನಿಮ್ಮ ಮೇಲೆ ಇರಲಿ, ಶ್ರೀರಾಮನ ಆಶೀರ್ವಾದ ನಿಮ್ಮ ಮನೆಯ ಮೇಲೆ, ಕುಟುಂಬದ ಮೇಲೆ, ಮಕ್ಕಳ ಮೇಲೆ ಇರಲಿ ಅಂತ ಕೇಳ್ತಾ, ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಆ ಶ್ರೀರಾಮನು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ಯಾಕಂದರೆ ತುಂಬ ಅರ್ಥಪೂರ್ವಕವಾಗಿ ಸ್ಟೆಪ್ ಬೈ ಸ್ಟೆಪ್ಪನ್ನು ತಿಳಿಸ್ಕೊಟ್ಟಿದ್ದೀನಿ. ಶ್ರೀರಾಮನವಮಿ ಏಕೆ ಆಚರಿಸುತ್ತಾರೆ, ಶ್ರೀರಾಮನವಮಿ ಅಂದರೆ ಏನು, ಈ ನವಮಿ ಯಾವಾಗ ಬರುತ್ತೆ ಅನ್ನೋದನ್ನು ಇನ್ ಡೀಟೇಲಾಗಿ ಹೇಳ್ಕೊಡ್ತಾ ಇರೋದು. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಇವಾಗಿನ ಜನ್ರೇಷನಲ್ಲಿ ಒಂದು ಡೀಟೇಲಾಗಿ ನೀವು ತಿಳ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಮುಂದಿನ ಫ್ಯೂಚರಲ್ಲಿ ನಿಮ್ಮ ಮಕ್ಕಳು ಬಂದುಬಿಟ್ಟು ಶ್ರೀರಾಮನವಮಿ ಏಕೆ ಆಚರಿಸ್ತಾರೆ ಅಂತ ಕೇಳಿದರೆ ನಿಮಗೆ ಹೇಳೋಕ್ಕಾದರೂ ಬರಬೇಕಲ್ವಾ, ಆ ರೀಸನ್ನಿಂದ ಆದರೂ ನೀವು ತಿಳ್ಕೊಂಡೇ ಇರಬೇಕು ಅಂತ ಹೇಳ್ತಾ, ಒಂದ್ರದ್ದು ಬಗ್ಗೆನೂ ಹಿನ್ನೆಲೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ಈ ಶ್ರೀರಾಮನವಮಿಯ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೊನೆವರೆಗೂ ನೋಡಿ. ಶ್ರೀರಾಮನವಮಿ ಏಕೆ ಆಚರಿಸುತ್ತಾರೆ, ನವಮಿ ಅಂದರೆ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಶ್ರೀರಾಮನವಮಿ ಯಾವಾಗ ಬರುತ್ತೆ, ಯಾವ ತಿಥಿಯಲ್ಲಿ ಬರುತ್ತೆ, ಯಾವ ನಕ್ಷತ್ರದಲ್ಲಿ ಬರುತ್ತೆ, ಏನಕ್ಕೋಸ್ಕರ ಆಚರಿಸ್ಬೇಕು ಅನ್ನೋದನ್ನು, ಯಾವತ್ತು ನಾವು ಮಾಡಬೇಕು, 26ನೇ ತಾರೀಕು ಮಾಡಬೇಕಾ ಇಲ್ಲ 27ನೇ ತಾರೀಕು ಮಾಡಬೇಕಾ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅಧರ್ಮವನ್ನು ಅಳಿಸಿ ಧರ್ಮವನ್ನು ಪ್ರತಿಷ್ಠಾಪಿಸಿ ಮನುಷ್ಯನ ರೂಪದಲ್ಲಿ ಅವತರಿಸಿದ ಭಗವಾನ್ ವಿಷ್ಣುವಿನ 7ನೇ ಅವತಾರದಲ್ಲಿ ಶ್ರೀರಾಮಚಂದ್ರನಿಗೆ ಅವತಾರ ಎಂದು ಹೇಳಲಾಗುತ್ತದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಶ್ರೀರಾಮ ಜನ್ಮದಿನ ಎಂದು ಘೋಷಿಸಲಾಗುತ್ತದೆ. ನವಮಿ ಅಂತ ನಾವು ಯಾಕೆ ಕರಿತೀವಿ ಅಂದರೆ, ನವಮಿ ಶ್ರೀರಾಮನವಮಿ ಅಂತ ಹೇಳ್ತೀವಲ್ವ. ನವಮಿ ಅಂದರೆ ಯುಗಾದಿ ಹಬ್ಬ. ಯುಗಾದಿ ಅಂದ್ರೇ ನಮಗೆ ಹೊಸ ವರ್ಷದಲ್ಲಿ ಬರುವ ಇದು 2ನೇ ಹಬ್ಬ ಅಂತಲೇ ಹೇಳ್ಬೋದು. ಸೊ ಇದು 2ನೇ ಹಬ್ಬ ಅಂತ ಕನ್ಸಿಡರ್ ಮಾಡಿ. ನವಮಿ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ಯುಗಾದಿ ಹಬ್ಬ ಆಗಿ 9 ದಿನಕ್ಕೆ ಬರುವ ಈ ನವಮಿ ಎಂದು ಹೇಳಲಾಗುತ್ತದೆ. ಸೊ 9ನೇ ದಿನಕ್ಕೆ ಈ ಶ್ರೀರಾಮನವಮಿ ಬರುತ್ತೆ. ಅದರಿಂದ ನಾವು ಶ್ರೀರಾಮ ಜನ್ಮದಿನ ಎಂದು ಹೇಳಲಾಗುತ್ತದೆ. ಅದರ ಜೊತೆಗೆ ಶ್ರೀರಾಮನವಮಿ ಎಂದು ಕೂಡ ಕರೆಯುತ್ತಾರೆ. ಶ್ರೀರಾಮನವಮಿ ಎಂದರೆ ಹಿಂದೂ ಧರ್ಮಗಳ ಪ್ರಕಾರ ಎಲ್ಲ ಹಬ್ಬಗಳಲ್ಲಿ ಇದೊಂದು ಹಬ್ಬವಾಗಿದ್ದರೆ, ಇದೇ ಮಾರ್ಚ್ 26ನೇ ಗುರುವಾರ ಮಧ್ಯಾಹ್ನ 2:50 ನವಮಿ ತಿಥಿ ಪ್ರಾರಂಭವಾಗುತ್ತದೆ. ಅಂದರೆ ಮಾರ್ಚ್ 26ನೇ ತಾರೀಕು ಮಧ್ಯಾಹ್ನ 2:50 ನವಮಿ ತಿಥಿ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮಗೆ ನವಮಿ ತಿಥಿ ಬಂದಾಗ ಮಾತ್ರ ನಾವು ಪೂಜೆನ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಯಾಕಂದರೆ ಇದು ಅಷ್ಟಮಿ ತಿಥಿ ಇರುತ್ತೆ. 25ನೇ ತಾರೀಕು ಇದನ್ನೆಲ್ಲ ಮಧ್ಯಾಹ್ನ ಗಂಟ, 26ನೇ ತಾರೀಕು ಮಧ್ಯಾಹ್ನ ಗಂಟ ಕೂಡ ಅಷ್ಟಮಿ ತಿಥಿ ಬರುತ್ತೆ ನಮಗೆ. ಅದರಿಂದ ಅಷ್ಟಮಿ ಮುಗಿದ ನಂತರ ನವಮಿ ತಿಥಿ ನಮಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಶ್ರೀರಾಮನವಮಿ ಎಂದು ಆಚರಿಸಲಾಗುತ್ತದೆ. ಮಧ್ಯಾಹ್ನ 2:50 ನವಮಿ ತಿಥಿ ಪ್ರಾರಂಭವಾಗುತ್ತದೆ. ಅದೇ 27ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 12:35 ಮುಕ್ತಾಯವಾಗುತ್ತದೆ ಮತ್ತು ಪುನರಾವರ್ತನೆ ನಕ್ಷತ್ರ ಪ್ರಾರಂಭವಾಗುತ್ತದೆ. 26ನೇ ತಾರೀಕು ಸಂಜೆ 7:05 ಪ್ರಾರಂಭವಾಗುತ್ತದೆ. 27ನೇ ತಾರೀಕು ಸಂಜೆ 5:44 ಮುಕ್ತಾಯವಾಗುತ್ತದೆ. ಶ್ರೀರಾಮನವಮಿ ಹಬ್ಬ ಆಚರಿಸಲಾಗುತ್ತದೆ. ರಾಮ ವಿಷ್ಣುವಿನ ಅವತಾರ ಎಂದು ನಂಬಲಾಗುತ್ತದೆ. ಧರ್ಮವನ್ನು ಸ್ಥಾಪಿಸಲು ಅವರು ಭೂಮಿಗೆ ಅವತರಿಸಿದರು ಎಂದು ಹೇಳಲಾಗುತ್ತದೆ. ಅವರು ಸತ್ಯ, ಧರ್ಮ, ನೀತಿ ಮತ್ತು ಆದರ್ಶ ಜೀವನದ ಪ್ರತೀಕ ಎಂದು ಕೂಡ ಹೇಳಲಾಗುತ್ತದೆ.
ರಾಮನವಮಿ ದಿನವನ್ನು ಆಚರಿಸುವುದರಿಂದ ಮನೆಗೆ ಶಾಂತಿ, ಸುಖ ಮತ್ತು ಸಮೃದ್ಧಿ ಬರುತ್ತದೆ ಎಂದು ನಂಬಿಕೆ ಇದೆ. ಸೊ ನೀವು ನೋಡ್ತೀರಾ, ಎಲ್ಲ ದೇವಸ್ಥಾನಗಳಲ್ಲಾಗಿರ್ಬೋದು ಶ್ರೀರಾಮನವಮಿ ಅಂದರೆ ಒಂದು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ನಮ್ಮ ಹಿಂದೂ ಪ್ರಕಾರ ಅಂದರೆ ಪ್ರತಿ ಹಬ್ಬ ಕೂಡ ನಮಗೆ ಗ್ರ್ಯಾಂಡಾಗಿ ಮಾಡೋ ಅಭ್ಯಾಸ ಇದೆ, ನಾವು ಮಾಡ್ತೀವಿ. ಸೊ ಅದಕ್ಕೋಸ್ಕರ ಶ್ರೀರಾಮನವಮಿ ಜನ್ಮದಿನ ಎಂದು ತುಂಬ ಅತ್ಯಂತ ಹಬ್ಬ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಹಬ್ಬನ ನೀವು ಯಾರೆಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ವೋ ಮನೇಲಿ ಕೂಡ ನಿಮ್ಮ ಹತ್ರ ರಾಮನ ವಿಗ್ರಹ ಇದ್ದರೆ ನೀವು ಆ ಪೂಜೆನ ಮನಸ್ಫೂರ್ತಿಯಾಗಿ ಪೂಜೆನ ಮಾಡಿಬಿಟ್ಟು ನೀವು ನೈವೇದ್ಯಕ್ಕೆ ಪಾನಕ ಮತ್ತು ಮಜ್ಜಿಗೆ ಮತ್ತು ಕೋಸಂಬರಿನ ಮಾಡಿ ನೈವೇದ್ಯನ ಇಡಬೇಕು ಅಂತ ಹೇಳ್ತಾ ಇದ್ದೀನಿ. ಮನಸ್ಫೂರ್ತಿಯಾಗಿ ಯಾರೆಲ್ಲ ಉಪವಾಸ ಮಾಡೋರು ಉಪವಾಸ ಮಾಡ್ತಾರೆ. ಸೊ ಉಪವಾಸ ಮಾಡಿ ರಾಮನ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಭಜನೆ ಕೀರ್ತನೆ ಇದನ್ನೆಲ್ಲನೂ ಮಾಡ್ತಾರೆ. ಸೊ ರಾಮನ ಆದರ್ಶ ಜೀವನದಿಂದ ಪಾಠಗಳನ್ನು ಕಲಿಯಲು ಸಾಧ್ಯವಾಗುತ್ತಿತ್ತು ಅಂತಲೇ ಹೇಳ್ಬೋದು. ಧರ್ಮ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯಲು ಪ್ರೇರಣೆ ಪಡೆಯಲು ಶ್ರೀರಾಮನ ಥರ ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಶ್ರೀರಾಮನ ದಾರಿಯಲ್ಲಿ ನಡೆದವರು ತುಂಬ ಸಕ್ಸಸ್ ಆಗಿರೋದುಂಟು. ದೇವರ ಕೃಪೆ ಪಡೆಯಲು ಶ್ರೀರಾಮನವಮಿ ಪೂಜೆಯನ್ನು ಮಾಡಬೇಕು ಅಂತಲೇ ಹೇಳಬೇಕು. ಸೊ ಬೆಳಗ್ಗೆ ಸ್ನಾನ ಮಾಡಿ ರಾಮನ ಪೂಜೆ ಮಾಡಬೇಕು. ಉಪವಾಸ ವ್ರತ ಮಾಡುತ್ತಾರೆ, ಸ್ವಲ್ಪ ಜನ ಉಪವಾಸ ವ್ರತ ಮಾಡ್ತಾರೆ, ತುಂಬ ಭಕ್ತಿಯಿಂದ ಮಾಡೋರು ಉಪವಾಸ ವ್ರತ ಕೂಡ ಮಾಡಿಬಿಟ್ಟು ಮಾಡ್ತಾರೆ. ಸೊ ಇಲ್ಲ ಅಂದರೆ ಉಪವಾಸ ಮಾಡೋಕ್ಕಾಗಲ್ಲ ಅಂದರೆ ಭಕ್ತಿಯಿಂದ ಮನೇಲಿ ಪೂಜೆನ ಮಾಡಿಬಿಟ್ಟು ನೈವೇದ್ಯನ ಮಾಡಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಭಜನೆ ಕೀರ್ತನೆಯಲ್ಲಿ ಭಾಗವಹಿಸಿ ಕೂಡ ಮನೆಗೆ ಬಂದು ಊಟ ತಿನ್ನೋದು ಕೂಡ ಇರುತ್ತದೆ. ಸೊ ಈ ಥರ ನಮ್ಮ ಕಡೆ ಎಲ್ಲ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ರಾಮನ ಪ್ರಕಾರ ನೀವು ನಡ್ಕೊಂಡು ಹೋದರೆ ನಿಮ್ಮ ಜೀವನದಲ್ಲಿ ಅಧರ್ಮ ಅನ್ನೋದು ಬಿಟ್ಟು ಧರ್ಮದ ದಾರಿಯಲ್ಲಿ ನಡಿಬೇಕು ಅಂತಲೇ ಶ್ರೀರಾಮನು ಹೇಳಿಕೊಡ್ತಾನೆ ಅಂತಲೇ ಹೇಳ್ಬೋದು. ಸೊ ಎಲ್ರಿಗೂ ಶ್ರೀರಾಮ ಅನುಗ್ರಹ ಕೊಡಲಿ, ಶ್ರೀರಾಮನ ನಿಮ್ಮ ಮೇಲೆ ಆಶೀರ್ವಾದ ಇರಲಿ, ನಿಮ್ಮ ಕುಟುಂಬದ ಮೇಲೆ ಆಶೀರ್ವಾದ ಇರಲಿ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಶ್ರೀರಾಮನವಮಿಗೆ ಯಾಕೆ ಪಾನಕ ಮಜ್ಜಿಗೆನ ಮಾಡಬೇಕು, ಏನಕ್ಕೆ ಪಾನಕ ಮಜ್ಜಿಗೆನ ಮಾಡಿಬಿಟ್ಟು ನೈವೇದ್ಯ ರೂಪದಲ್ಲಿ ಇಡ್ತಾರೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ, ವಿಡಿಯೋ ಮಾಡಿ ಹಾಕ್ತೀನಿ. ಸೊ ವಿಡಿಯೋ ಇಷ್ಟೊತ್ತು ಕೂತ್ಕೊಂಡು ನೋಡಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು.